ಸೊ ಅದರಿಂದ ಇರೋದನ್ನೇ ಕೈಯಲ್ಲೇ ಕಲಿಸ್ಬಿಡೋಣ. ಸೊ ನನ್ನ ಕಡೆ ಬ್ಲ್ಯಾಕ್ ಆಗಿತ್ತು ಹಣ್ಣು, ತುಂಬ ಡಾರ್ಕ್ ಕಲರ್ ಆಗಿರುತ್ತೆ. ಇನ್ನೊಂದು ಅಷ್ಟೊಂದು ಹಣ್ಣಾಗಿರಲಿಲ್ಲ, ಸ್ವಲ್ಪ ಕಾಯಿ ಥರ ಇತ್ತು, ಇದೇನೇ ಅದು. ಇದು ನೋಡಿ ಇವಾಗ ಉಳಿಯಿತು, ಫಸ್ಟು ಹಣ್ಣು ತೆಗೆದಾಗ ಉಳಿಯಿತು. ಸೊ ಇವಾಗ ಬೆಲ್ಲದ ನೆನೆಸಿರೋದ್ರಿಂದ ತುಂಬ ಸ್ವೀಟಾಗಿರುತ್ತೆ. ಇದ್ರ ಬೀಜ ಇದೆಯಲ್ಲ, ಇದೆಲ್ಲನೂ ಸ್ವೀಟಾಗಿರುತ್ತೆ. ಸೊ ಇವಾಗ ಹಂಗೆ ಎದ್ಕೊಂಡು ಹಂಗೆ ಆರಾಮಾಗಿ ತಿನ್ಬೋದು. ನಿಮ್ಗೆ ಹಂಗೂ ತಿನ್ನಬೇಕು ಅನ್ಸೋದು ತಿನ್ಬೋದು, ಇಲ್ಲ ಹಿಂಗೆ ಜ್ಯೂಸ್ ಒಳಗಡೆ ಕಲಿಸ್ತೀನಿ ಅಂದರು ಕಲಿಸ್ಕೋಬೋದು. ನಮಗೆ ಈ ಥರ ಬೀಜ ಎಲ್ಲ ಬಾಯಿಗೆ ಸಿಗಬಾರ್ದು ಅನಿಸಿದ್ರೆ ಬೇಕಾದರೆ ನೀವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿ ರುಬ್ಬಿಬಿಟ್ಟು ಆಮೇಲೆ ಬೇಕಾದ್ರೆ ಬೆಲ್ಲದಲ್ಲಿ ನೆನೆಸ್ಬೋದು, ನಿಮ್ಮ ಚಾಯ್ಸು. ಬಟ್ ಬೆಲ್ಲದಲ್ಲಿ ನೆನೆಸಿಟ್ರೆ ಮಾತ್ರ ಇದು ಟೇಸ್ಟ್ ಚೆನ್ನಾಗಿರೋದು, ಇಲ್ಲಾಂದರೆ ಹುಳಿ ಹೊಡೆಯುತ್ತೆ. ತಕ್ಷಣಕ್ಕೆ ಯಾಕೆ ಮಾಡೋಕ್ಕಾಗಲ್ಲ ಬೆಲ್ಲದಲ್ಲಿ ಜ್ಯೂಸು. ಅದಕ್ಕೋಸ್ಕರ ನೋಡಿ ಬೆಲ್ಲ ಚೆಚ್ಚಾಕಿರಲಿಲ್ಲ ನಾನು, ಒಂದು ಉಂಡೆ ಪೂರ್ತಿ ಹಂಗೆ ಹಾಕ್ಬಿಟ್ಟಿದೆ. ಅದು ಕರಗಿ ಇಷ್ಟಕ್ಕೆ ಬಂದಿದೆ ಇವಾಗ. ಸೊ ಇನ್ನೊಂದು ಸ್ವಲ್ಪ ಇದೆ ಕರಗಬೇಕದು. ಕೈಯಲ್ಲಿ ಕಲಸಿದ್ದು ನೋಡಿ ಟೇಸ್ಟು, ಮತ್ತು ಮಿಕ್ಸಿಲಿ ಹಾಕ್ಬಿಟ್ಟು ಒಂದು ಟೇಸ್ಟ್ ನೋಡಿ, ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಳೆ ಕಾಲದಲ್ಲೆಲ್ಲ ಯಾವುದೇ ಮಿಕ್ಸಿ ಇರಲಿಲ್ಲ, ಒಳಕಲ್ಲುಗಳು ಇರ್ತಾಯಿತ್ತು. ಏನಾದರೂ ರುಬ್ಬಬೇಕು ಮಾಡಬೇಕು ಅಂದರೆ ಎಲ್ಲನೂ ಅದರಲ್ಲೇ ಮಾಡ್ತಾಯಿದ್ದಿದ್ದು. ಇವಾಗ ನೋಡಿ ಒಬ್ಬಟ್ಟು ಕೂಡ ಸಿಟೀಲಿ ಎಲ್ಲೂ ರುಬ್ಬಗುಂಡು ಇರಲ್ಲ, ಯಾರ ಮನೇಲೂ ಹಸಿ ಕಲ್ಲು ಯೂಸ್ ಮಾಡಲ್ಲ. ಸೊ ಹಿಂಗಾಗಿ ಎಲ್ಲ ಮಿಕ್ಸಿಗೆ ಮಾರು ಹೋಗ್ಬಿಟ್ಟಿದ್ದೀವಿ ನಾವು. ಸೊ ಏನು ಮಾಡೋಕ್ಕಾಗಲ್ಲ, ಆಧುನಿಕ ತಂತ್ರಜ್ಞಾನನ ಯಾರೂ ಯೂಸ್ ಮಾಡೋರು ಇವತ್ತಿನ ಕಾಲಕ್ಕೆ ಇಲ್ಲ, ಅಷ್ಟು ಟೈಮು ಇಲ್ಲ, ಯಾರಿಗೂ ಪುರ್ಸೋತೂ ಇಲ್ಲ. ಹಂಗಾಗಿ ಇವಾಗೆಲ್ಲ ನಾವು ಮಿಷಿನ್ಗಳ ಬಳಕೆ ಜಾಸ್ತಿ ಮಾಡ್ತೀವಿ. ಇದೇನಾದರೂ ನಿಮ್ಗೆ ಬೇಡ ಅಂತ ಅನಿಸಿದರೆ ಈ ಮೇಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ಈ ಥರ ಹಿಂಡಿ ಎಸಿಬೋದು, ಬರೀ ಜ್ಯೂಸ್ ಮಾಡ್ಬೋದು. ಸೊ ನಿಮ್ಗಳ ಚಾಯ್ಸು. ಇಲ್ಲ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋಣ ಅನಿಸಿದ್ರು ತಿನ್ಬೋದು, ಚೆನ್ನಾಗಿರುತ್ತೆ. ಬೀಜ ಎಲ್ಲ ಫುಲ್ಲು ಬೆಲ್ಲದ್ದು ಒಂದು ಸಿಹಿ ಅಂಶನ ಇಟ್ಕೊಂಡಿರುತ್ತೆ, ಹಂಗಾಗಿ ಹುಳಿ ಇರಲ್ಲ. ಇವಾಗ ಏಲಕ್ಕಿ ಹಾಕಬೇಕು. ಬೇಕಾದ್ರೆ ಇದನ್ನು ನೆನೆಸಿ ಇಡೋವಾಗಲೇ ಏಲಕ್ಕಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಒಂದು ಅದ್ರದ್ದು ಘಮ ಇರುತ್ತಲ್ಲ, ಏಲಕ್ಕಿ ಹಾಕ್ದಾಗ ಒಂಥರ ಇನ್ನೂ ಕುಡಿಬೇಕು ಅಂತ ಜ್ಯೂಸು ಇಂಟ್ರೆಸ್ಟ್ ಜಾಸ್ತಿ ಆಗೋದೇ ಏಲಕ್ಕಿ ಒಂದು ಪರಿಮಳದಿಂದ. ಆ ಗಮಲ ಒಂಥರ ಚೆನ್ನಾಗಿರುತ್ತೆ, ಆ ಸ್ಮೆಲ್ಲೇ ಒಂಥರ ಚೆಂದ. ಅದಕ್ಕೆ ಶರ್ಬತ್ತಿಗಾಗ್ಬೋದು, ಬೇಲ್ದಂಡು ಜ್ಯೂಸಿಗಾಗ್ಬೋದು, ಕೆಲವೊಂದು ಜ್ಯೂಸ್ಗಳಿಗೆ ಏಲಕ್ಕಿ ಹಾಕಿದಾಗ ಅದರದ್ದೇ ಆದ ಟೇಸ್ಟು ಚೆನ್ನಾಗಿ ಬರುತ್ತೆ. ಹಂಗಾಗಿ ನಾವು ಏಲಕ್ಕಿ ಯೂಸ್ ಮಾಡ್ತೀವಿ. ಏಲಕ್ಕಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿರುತ್ತೆ. ಆದ್ದರಿಂದ ಜೀರ್ಣಶಕ್ತಿ ಕ್ರಿಯೆ ಚೆನ್ನಾಗಾಗುತ್ತೆ ನಮ್ಮ ಬಾಡಿ ಒಳಗಡೆ. ಅದರಿಂದ